ನಾವು ಗುರುಗಳ ಆಶ್ರಯದಲ್ಲಿ ಪ್ರಪಂಚದಲ್ಲೇ ಅತ್ಯುತ್ತಮವಾದ ಒಂದು ಮನುಷ್ಯಗೆ ಬೇಕಾದಂಥ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಕ್ಕಂಥ ಗುರುಮಠ ಇದು. ಆಯುರ್ವೇದದಲ್ಲಿ ನೀವು ಅಲೋಪತಿ ಮತ್ತು ಹೋಮಿಯೋಪತಿ ಆಮೇಲೆ ಇನ್ನೂ ಬೇಕಾದ ರೀತಿಯಲ್ಲಿ ಟ್ರೀಟ್ಮೆಂಟ್ಗಳು ಇರ್ತವೆ. ಅವರು ಒಬ್ಬೊಬ್ಬರು ಒಂದೊಂದು ಥರದಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ. ಅಲೋಪತಿಯಲ್ಲಿ ನಾವು ಅವಸರವಾಗಿ ಏನಿದೆಯೋ ತಕ್ಷಣಕ್ಕೆ ನೆಗಡೆ ಕೆಮ್ಮು ಇಂಥವಕ್ಕೆ ತಾತ್ಕಾಲಿಕವಾಗಿ ಹೊತ್ತಿಗೆ ತಗೋಬೋದು. ಅದನ್ನೇ ಮಾತ್ರೆ 2 ದಿವಸ ಮುಂದುವರಿಸಿದ್ರೆ ಸೈಡ್ ಎಫೆಕ್ಟ್ ಇರುತ್ತೆ. ಸೈಡ್ ಎಫೆಕ್ಟ್ ಅದರಲ್ಲೂ ಇರುತ್ತೆ, ಎಲ್ಲದರಲ್ಲೂ ಇರುತ್ತೆ. ಆದರೆ ಸೈಡ್ ಎಫೆಕ್ಟ್ ಇಲ್ಲ ಅಂತ ಮಾತ್ರ ಯಾವ್ದು ಅಂದ್ಕೋಬೇಡ್ರಿ. ಯಾವುದನ್ನೂ ವೈದ್ಯರು ಅಥವಾ ಇನ್ನೂ ಯಾರೋ ಬೇರೆಯವರು ಸ್ವತಃ ನಮಗೆ ಸಲಹೆ ಕೊಟ್ಟು ಇಂಥ ಕಾಯಿಲೆಗೆ ಇಂಥದ್ದು ಒಳ್ಳೆಯದು, ಈ ಥರ ನಿಮ್ಮ ದಿನನಿತ್ಯದ ನಡವಳಿಕೆಗಳು ಮೊದಲು ನಮ್ಮ ಚರ್ಮದ ಬಗ್ಗೆ, ಆಮೇಲೆ ಬೇದಿ ಬಗ್ಗೆ, ಆಮೇಲೆ ದಿನನಿತ್ಯದಲ್ಲಿ ನಾವೇನು ವ್ಯಾಯಾಮ ಮಾಡ್ತೀವಿ ಅದನ್ನು ತೊಡಗಿಸ್ಕೋಬೇಕು. ಯೋಗ ಮತ್ತು ವ್ಯಾಯಾಮಗಳನ್ನು ದಿನನಿತ್ಯದಲ್ಲಿ ಉತ್ತಮವಾದ ರೀತಿಯಲ್ಲಿ ಬಳಸ್ಕೊಂಡು ಅದರ ಜೊತೆಗೆ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಆಯುರ್ವೇದ ಆಹಾರ ಔಷಧಿ ಇದು. ಆಯುರ್ವೇದ ಎಂದಿಗೂ ನಿಮಗೂ ಆಹಾರ ಔಷಧಿನೇ. ಎಲ್ಲರೂ ಹೇಳೋದು ಏನು, ಮೊದಲು ನೀವು ಊಟ ದಿನಚರಿಗಳನ್ನು ಸರಿಯಾಗಿ ಸರಿಪಡಿಸ್ಕೊಳ್ಳಿ. ನಿಮಗೆ ಸರಿಯಾದ ರೀತಿಯಲ್ಲಿ ಹಣ್ಣು ಮತ್ತು ತರಕಾರಿ ಇವುಗಳಿಂದ ಪ್ರಾರಂಭ ಮಾಡಿದ್ದು ಆರೋಗ್ಯವನ್ನು ಸರಿಪಡಿಸ್ಕೊಳ್ಳಿ. ಒಂದೊಂದು ವಯಸ್ಸಿನಲ್ಲಿ ಒಂದೊಂದು ಥರದ ಆರೋಗ್ಯ ಮಿತಿಗಳಿರ್ತವೆ. ಅದನ್ನು ಪಾಲಿಸಿ ಈ ಆಯುರ್ವೇದವನ್ನು ಈ ಪಾರಂಪರಿಕ ವೈದ್ಯ ಅಂತಂತ ಇದರಲ್ಲಿ ನಾವು ತೊಡಗಿಸ್ಕೊಂಡಿದ್ದೀವಿ. ನಾವು ಎಲ್ಲೋದ್ರೂ ಯಾರಿಗೆ ಏನೇ ಆದ್ರೂ ಅಥವಾ ಯಾರಿಗಾದ್ರೂ ಕಷ್ಟ ಸುಖ ಹೆಣ್ಸ್ಕೊಂಡ್ರೆ ನಾವು ಇದನ್ನು ಪ್ರಥಮವಾಗಿ ಮುಂದಿಟ್ಕೊಂಡು ನಿಮ್ಮ ದಿನಚರಿಯಲ್ಲಿ ಮೊದಲು ನೀವು ಎಚ್ಚರಿಕೆಯನ್ನು ನಿಮ್ಮ ಆರೋಗ್ಯದಲ್ಲಿ ವಹಿಸ್ಕೊಂಡ್ರೂ ಬೇರೆಯವರು ಹೇಳ್ತಕ್ಕಂಥ ಪ್ರಕಟಣೆಗಳ ಮೂಲಕ ನೀವೇನು ಆ ಔಷಧಿ ತಗೊಂಡಿದ್ದು ಏನಾಗುತ್ತೆ, ಈ ಔಷಧಿ ತಗೊಂಡಿದ್ದು ಏನಾಗುತ್ತೆ ಅಂದರೆ ಯಾವುದೇ ಆದ್ರೂ ಈಗ ಮಕ್ಕಳು ಹುಟ್ಟಿದರೆ ತಂದೆ ತಾಯಿಗಳು ಹೆಂಗೆ ಮೂಲನೋ ಹಾಗೆ ನೀವು ಔಷಧಿ ತಗೊಳ್ಳೋದಾದ್ರೂ ಯಾರನ್ನು ಮುಖ್ಯ ವೈದ್ಯರುಗಳನ್ನ ಸೂಚಿಸ್ತಲೇ ಅವ್ರನ್ನ ಕೇಳ್ದಲೇ ನೀವು ತಗೋಬೇಡಿ. ಅದು ಮಾತ್ರ ಭಾಳ ಮುಖ್ಯ. ಧನ್ಯವಾದಗಳು.